ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಇವತ್ತಿನಿಂದ 10 ದಿವಸ ಬೆಳಗಾವಿಗೆ ರಾಜ್ಯದ 224 ಮಂದಿ MLAಗಳು, 32-33 ಮಂತ್ರಿಗಳು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನ ಹಿಡ್ಕೊಂಡು 75 ಜನ ವಿಧಾನ ಪರಿಷತ್ ಸದಸ್ಯರ ಇವತ್ತು ಬೆಳಗಾವಿಗೆ ಬರತ್ತಾರ. ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಇದು 14ನೇ ವಿಧಾನಸಭಾ ಅಧಿವೇಶನ. ಬಹುತೇಕ ಈ 14 ವಿಧಾನಸಭಾ ಅಧಿವೇಶನದಾಗ ಈ ಉತ್ತರ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗೈತಿ ಅದನ್ನು ಆತ್ಮಾವಲೋಕನ ಮಾಡಿಕೋರಿ. ಭಾಳೇನು ಹೇಳೋದು ಬೇಡ. ಇವತ್ತು ಆ ಒಂದು ಖರ್ಚಿನಾಗ ಎಷ್ಟು ಲಾಡ್ಜ್ಗಳ ಸಚಿವಾಲಯ ಆಗ್ತಿದ್ದು, ಉತ್ತರ ಕರ್ನಾಟಕ ಏನಾಗೈತಿ, ಬರೀ ಇಲೆಕ್ಷನ್ ಬಂದಾಗಷ್ಟೇ ಉತ್ತರ ಕರ್ನಾಟಕ ನೆನಪಾಗ್ತೈತಿ. ಕೃಷ್ಣೇ ಒಡಿಲ್ ಕಣ್ಣೀರು ಅಂತಾರೆ, ಉದ್ಯೋಗ ತರಬೇಕಂತಾರೆ, ಮತ್ತು ಮುಂದಿನ ಇಲೆಕ್ಷನ್ ಮಟ್ಟ ಮರ್ತು ಬಿಡ್ತೀರಿ. ದಯಮಾಡಿ ಅಲ್ಲಿ ಬಂದಂಥ ಒಂದು ನೀವು ಈ ಅಲ್ಲಿಯ ಸೆಕ್ರೆಟ್ರಿ ಕಾರ್ಯದರ್ಶಿಗಳಾಗಲಿ, ಮುಖ್ಯ ಕಾರ್ಯದರ್ಶಿ ಆಗಲಿ, ಸಂಬಂಧಪಟ್ಟಂಥ ಮಂತ್ರಿ ಶಾಸಕರ ಶನಿವಾರ ರವಿವಾರ ಊರಿಗೆ ಹೋಗಕ್ಕೆ ಹೋಗ್ಬೇಡ್ರಿ. 10 ದಿವಸ ಇರ್ತಾರೆ. ಒಂದು 2 ರವಿವಾರ ಇಲ್ಲೇ ಬೆಳಗಾವ್ದಾಗ ವಿಧಾನಸೌಧದಾಗ ಕುಂತು ಜನತಾ ದರ್ಶನ ಮಾಡಿರಿ. ಜನಸಾಮಾನ್ಯರಿಗೆ ಸಿಗ್ರಿ. ನಿಮ್ಮನ್ನು ಬಂದು ಬೆಂಗಳೂರಾಗ ಭೇಟಿ ಆಗೋದಂಗೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಗರ್ದಿಗಮ್ಮತ್ತು ಒಂದು ವಿನಂತಿ ಮಾಡ್ತೈತಿ, ನಿಮ್ಗೆ ಆಗ್ರಹನೂ ಮಾಡ್ತೈತಿ, ಇಲ್ಲೇ ಇರ್ರಿ. ಇದೊಂದು ಸಣ್ಣ ವಿಷಯ. ಭಾಳ ದಿವಸದಿಂದ ಜಿಲ್ಲಾದಾಗಿನ ಜನ ಮಾತಾಡ್ತಿರ್ತಾರೆ ಈ ಒಂದು 2-3 ಕ್ಷೇತ್ರದ ಸಲುವಾಗಿ. ಇಲ್ಲಿ ಇನ್ನೂ ಈ ಕ್ಷೇತ್ರಗಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ರಿ. ಏನೇ ಮಾಡಬೇಕಾದ್ರೆ ಒಂದು ನಮ್ಮ ಮನ್ಯಾಗ ಮದ್ವೆ ಅಂತ ಕಾರ್ಯಕ್ರಮ ಇಟ್ಕೊಂಡು ಹುಟ್ಟಹಬ್ಬ ಕಾರ್ಯಕ್ರಮ ಮಾಡಬೇಕಾದ್ರೂ ಅವ್ರು ಒಂದು ದಿವಸ ತಾರೀಕಿಗೆ ಮಾಡಬೇಕಾಗ್ತೈತ್ರಿ. ಹಂಗೆ ಈ ಒಂದು 3 ಕ್ಷೇತ್ರದಾಗ ಸರ್ವಾಧಿಕಾರಿ ಮನೋಭಾವ ಐತ್ರಿ. ಇಲ್ಲಿ ಯಾವುದೇ ಏನೋ ಕಾರ್ಯಕ್ರಮ ಮಾಡಲಿ, ಏನೇ ಮಾಡಲಿ, ಎಂತ ಮಾಡಲಿ, ಹೊಲ ತಗೋಲಿ, ಮನೆ ತಗೋಲಿ, ಮಾರೋದಿರಲಿ, ಅಥವಾ ಯಾವುದೇ ಒಂದು ಸಾರ್ವಜನಿಕ ಫಂಕ್ಷನ್ ಯಾರನ್ನ ಕರೆದು ಮಾಡಲಿ, ಅಥವಾ ಯಾರ ರಾಜಕಾರಣಿಗಳು ಬೇರೆದವ್ರು ಬಂದ್ರಂದ್ರೆ ನಮ್ಮ ಊರುಗಳಿಗೆ, ನಮ್ಮ ಮನೆಗಳು ಚಹಾ ಕುಡಿಯೋಕೆ ಬಂದ್ರೂ ಯಾಕೆ ಬಂದ್ರಿ ಅಂತೇಳಿ ನಮ್ಗೆ ಅನೇಕ ಕಿರಿಕಿರಿ ಆಗ್ತಾವಂತ ಭಾಳಷ್ಟು ಜನ ಮಾತಾಡ್ತಿರ್ತಾರೆ. ಯಾಕಂದ್ರೆ ಜನ ಮ್ಯಾಗಿನ ಮ್ಯಾಗ ಈಗ ನೋಡ್ತಿರ್ತೇವೆ ನಾವು. ಆ ಕ್ಷೇತ್ರದಾಗ ಬೇರೆದವ್ರು ಯಾರ ಎಂಟ್ರಿ ಹೊಡೆದು ರಾಜಕಾರಣಿಗಳ ಯಾವುದೇ ಒಂದು ಧಾರ್ಮಿಕ ಇರಲಿ, ಸಾಂಸ್ಕೃತಿಕ ಇರಲಿ, ಯಾವುದೇ ಕಾರ್ಯಕ್ರಮ ಅವ್ರು ಅಂದಾಗನ ಆ ಕ್ಷೇತ್ರಗಳಿಗೆ ಹೋಗ್ಬೇಕು. ಮೊನ್ನೆ 28ನೇ ತಾರೀಕು ಇದು ಮೂಡಲಗಿ ಕ್ಷೇತ್ರದ ತಿಗಡಿ ಅಂತೇಳಿ ಒಂದು ಊರ. ಅಲ್ಲಿ ರೈತ ನಾಯಕರಾದಂಥ ಶಶಿಕಾಂತ್ ಗುರೂಜಿ ಮತ್ತು ಚುನಪ್ಪ ಪೂಜೇರಿ ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಅವರಿಗೆ ಆ ಕಾರ್ತಿಕೋತ್ಸವ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ. ಕಾರ್ಡು ಪ್ರಿಂಟ್ ಮಾಡಿರ್ತಾವೆ, ದಾಖಲೆ ಕೊಡತ್ತೇನೆ. ಅಲ್ಲಿ ಆ ದಿಢೀರಂತ 3 ಜನ ಬರಬೇಡ್ರಂತ ಊರು ಹುಡುಗರ ಮ್ಯಾಗ ಒತ್ತಾಯ ಮಾಡ್ತಾರೆ. ಆಮ್ಯಾಗ ಅವತ್ತು ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಅವರು ಅಲ್ಲಿ ಹೋಗೇ ಬರ್ತಾರೆ. ಹೋಗಿ ಭೇಟಿಯಾಗಿ ದರ್ಶನ ತೊಗೊಂಬರ್ತಾರೆ. ಆದರೆ ಚುನಪ್ಪ ಪೂಜಾರಿ, ಶಶಿಕಾಂತ್ ಗುರೂಜಿ ಹೋಗುವುದಿಲ್ಲ. ಆದರೆ ಅಲ್ಲಿಯ ಹಠವಾದಿ ಯುವಕರು ಮತ್ತು ಇವತ್ತನ ಅದನ್ನು ಅವ್ರನ್ನ ಮೆರವಣಿಗೆ ಮಾಡಿ ಅಲ್ಲಿ ಒಂದು ಆ ಕಾರ್ಯಕ್ರಮ ಮಾಡೋಕ್ಕೆ ಕರ್ಕೊಂಡು ಹೊಂಟಾರೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಯಾರು ಬೇಕಾದವ್ರು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು, ಮಾತಾಡ್ಬೋದು, ತಪ್ಪುಕೊಂಡು ಹೇಳ್ಬೋದು. ಆದರೆ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಇನ್ನೂ ನಮ್ಮ ಬೆಳಗಾವಿ ಜಿಲ್ಲೆಯ ಕೆಲವೊಂದು ಕ್ಷೇತ್ರದಾಗ ಏನು ನಡೆಯತ್ತೈತಲ್ಲ ಅದು ನಡಿಬೇಕು ಅಥವಾ ಇದೇ ರೀತಿ ಇರಬೇಕು ಅನ್ನೋದು ಕಮೆಂಟ್ ಮಾಡ್ರಿ ನೀವು. ಯಾಕಂದ್ರೆ ಯಾರ ಹೋದ್ರೆ ಅವ್ರ ಮ್ಯಾಗ ಕಿರುಕುಳಗಳು ಕೊಡೋದು, ತ್ರಾಸು ಕೊಡೋದು, ವೈಯಕ್ತಿಕ ತ್ರಾಸು ಕೊಡೋದು, ಅವ್ರಿಗೆ ಏನೋ ಅಂತಾರಲ್ಲ ಇಂಗ್ಲೀಷ್ನಾಗ ಹರ್ಯಾಶ್ಮೆಂಟ್ ಮಾಡೋದು, ಇದು ಬಿಟ್ಬಿಡ್ರಿ. ಭಾಳ ದಿವಸ ನಡೆಯೋದಿಲ್ಲ. ಎಂತೆಂಥ ಏನೇನೋ ಆಗಿ ಹೋಗಿದಾವ. ಅದಕ್ಕೆ ಆ ಹುಡುಗರ ಇವತ್ತು ಮತ್ತೆ ಕರೆಸಿದ್ದಕ್ಕೆ ನಮ್ಗೆ ನಾವು ಕರೆದೇವ್ರಿ ಅಂತೇಳಿ ಅವ್ರ ಪರವಾಗಿ ಯಾರೋ ಹೇಳಿದ್ದಕ್ಕೆ ಈ ವಿಷಯ ಸಣ್ಣ ವಿಷಯ. ಆದರೆ ದಯಮಾಡಿ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜಾಪ್ರಭುತ್ವ ರಾಷ್ಟ್ರ. ಯಾರ ಬಂದು ಭಾಷಣ ಮಾಡ್ರಂದ್ರೆ ಅವ್ರಿಗೆ ಅಡಚಣೆ ಮಾಡೋದು, ಅವ್ರಿಗೆ ತ್ರಾಸು ಕೊಡೋದು, ಅವ್ರ ಕೂಡ ಇದ್ದವ್ರಿಗೆ ತ್ರಾಸು ಕೊಡೋದು, ಒಟ್ಟಾರೆ ಅವ್ರು ಬಾಳೆ ಕಡಚಣೆ ಮಾಡುವಂಥ ಏನು ಪ್ರವೃತ್ತಿ ಐತಿ ಅದನ್ನು ಬಿಟ್ಟಾಗ ಆ ಯಾರು ಮಾಡೋರಿಗೆ ಸಂಬಂಧಪಟ್ಟಿದ್ದಿದೆ ಆ ಕ್ಷೇತ್ರದಾಗ ದೊಡ್ಡ ಮನುಷ್ಯರಾಗ್ತಾರೆ, ದೊಡ್ಡ ಹೆಸರುಗಳದಾವೆ ನಿಮ್ಮ. ಆದ್ರೆ ಈ ಒಂದು ಮಾಡಿ ಅಂಜಿಕೆ ಬಡಿ ಹೊಡಿ ಕಡಿ ಮಾಡೋದ್ರಿಂದ ಎಂದೂ ಜನರ ಮನಸ್ಸು ಗೆಲ್ಲಕ್ಕಾಗೋದಿಲ್ಲ. ಅಂಥವಕ್ಕೇನೇ ಇದ್ರೂ ಅಂಥ ಸಣ್ಣತನ ಮಾಡಬೇಡ್ರಂತ ಜನ ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ.